ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಭಾರತೀಯ ಸ್ಟೇಟ್ ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ಶ್ರೀಯುತ ಸಂತೋಷ್ ಅವರು. ಇವರು ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿರುವ ಸೇವೆಗಳು ಹಾಗೂ ಇತರ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಇಂದು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ಪ್ರಸ್ತುತ ಸರಗೂರು ಶಾಖೆ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿರುವಂಥ ಪ್ರಸ್ತುತ ಸೇವೆಗಳಾಗಿರ್ಬೋದು, ಅಲ್ಲಿ ಸಿಗ್ತಿರುವಂಥ ಸೌಲಭ್ಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಲಿಕ್ಕೆ ಬಂದಿರುವಂಥದ್ದು ಭಾಳ ಸಂತೋಷದ ವಿಚಾರ ಸರ್. ಸರ್, ಮೊದಲಿಗೆ ಸರಗೂರು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಕುರಿತು ಮತ್ತು ಅದರ ಕಾರ್ಯವ್ಯಾಪ್ತಿ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಮೊಟ್ಟ ಮೊದಲನೇದಾಗಿ ಭಾರತೀಯ ಸ್ಟೇಟ್ ಬ್ಯಾಂಕಿಗೆ ಮೋರ್ ದ್ಯಾನ್ 200 ಇಯರ್ಸ್ 200 ವರ್ಷಗಳಿಗಿನ್ನ ಹೆಚ್ಚು ಇತಿಹಾಸ ಇದೆ. ಮೊದಲು 3 ಪ್ರೈವೇಟ್ ಬ್ಯಾಂಕ್ಗಳಿದ್ದು ಅವೆಲ್ಲವೂ ಮರ್ಜ್ ಆಗಿ ಇಂಡಿಯನ್ ಬ್ಯಾಂಕ್ ಅಂತ ಆಯಿತು. ಅದಾದಮೇಲೆ ಜುಲೈ 1, 1955 RBI ಆಕ್ಟ್ ನ ಪ್ರಕಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂತು. ಸೊ ನಾವು ಪ್ರತಿ ವರ್ಷ ಜುಲೈ 1 ಬ್ಯಾಂಕ್ ಡೇ ಅಂತ ನಮ್ಮ ಬ್ಯಾಂಕಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ನಮ್ಮ ಬ್ಯಾಂಕ್ನ ಟ್ಯಾಗ್ಲೈನ್ ಬಂದು ಬ್ಯಾಂಕರ್ ಟು ಎವ್ರಿ ಇಂಡಿಯನ್, ಪ್ರತಿಯೊಬ್ಬ ಭಾರತೀಯನ ಬ್ಯಾಂಕ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇರುವ ಸರ್ಕಾರಿ ಬ್ಯಾಂಕ್ ನಮ್ಮದು. ಸರಗೂರು ಮುಂಚೆ HD ಕೋಟೆ ತಾಲೂಕಿನ ಭಾಗವಾಗಿತ್ತು. ಆವಾಗಲಿಂದ ಕೂಡ ಇಲ್ಲಿ 50 ವರ್ಷಕ್ಕಿಂತ ಹೆಚ್ಚಿನ ಟೈಮಿಂದ ಸರಗೂರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಶಾಖೆ ಇದೆ. ಮತ್ತು ನಿಯರ್ ಬೈ ಹೇಳಬೇಕಂದ್ರೆ ನಮ್ಮ ಎರಳ್ಳಿಕಾವಲು ಮತ್ತು HD ಕೋಟೆ ಅಲ್ಲೂ ಕೂಡ SBIನ ಬ್ರಾಂಚಸ್ಗಳಿದ್ದಾವೆ. ಸೊ ಇಲ್ಲಿ ಮೇಯ್ನ್ ಬಂದು ರೈತರಿಗೆ ಯಾವ್ಯಾವ ರೀತಿಯ ಸಾಲಗಳನ್ನ ಕೊಡ್ಬೋದು ಆ ಫೀಲ್ಡಲ್ಲಿ ವರ್ಕ್ ಮಾಡ್ತಿರುವಂಥ ಬ್ಯಾಂಕ್ ಇದು. ಸರ್, ಆಗಿದೆ ಪ್ರಸ್ತುತವಾಗಿ ನೋಡ್ತು ಅಂದರೆ ಬ್ಯಾಂಕ್ ಅಂತ ಬಂದಾಗ ಮೊದಲಿಗೆ ನಮಗೆ ನೆನಪು ಬರೋವಂಥದ್ದು ಅಲ್ಲಿ ಉಳಿತಾಯ ಖಾತೆ ಮಾಡುವಂಥದ್ದು. ನಮ್ಮದೊಂದು ಉಳಿತಾಯವನ್ನು ಮಾಡಿ ನಮ್ಮ ಭವಿಷ್ಯಕ್ಕೆ ಒಂದು ಅದನ್ನು ಅನುಕೂಲ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಬ್ಯಾಂಕ್ ಒಂದು ಸಹಕಾರಿಯಾಗಿದೆ ಸರ್. ಸೊ ಪ್ರಸ್ತುತ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿರುವ ಉಳಿತಾಯ ಖಾತೆಗಳ ಕುರಿತು ಅದರ ವಿವರವನ್ನು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಸರ್, ಮೊದಲನೇದಾಗಿ ನಾರ್ಮಲ್ ಉಳಿತಾಯ ಖಾತೆಗಳಿದ್ದಾವೆ. ಅದರಲ್ಲಿ ಜನ ತಮ್ಮ ಏನು ಸಂಬಳ ಇರ್ಬೋದು ಅಥವಾ ಕೆಲಸ ಮಾಡೋದಿರ್ಬೋದು, ಅದರಿಂದ ಏನು ದುಡ್ಡು ಬರುತ್ತೆ ಅದನ್ನು ಅವರು ಅಕೌಂಟ್ಗೆ ಹಾಕಲಿ ಅನ್ನೋಕಿರೋಂಥ ಅಕೌಂಟ್ಗಳು. ಅದನ್ನು ನಾವು ಇಂಗ್ಲೀಷಲ್ಲಿ SB ಅಕೌಂಟ್ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕರಿತೀವಿ, ಕನ್ನಡದಲ್ಲಿ ಉಳಿತಾಯ ಖಾತೆಗಳು ಅಂತ ಕರಿತೀವಿ. ಅದರಲ್ಲಿ ಇಟ್ಟಂಥ ದುಡ್ಡಿಗೆ ವರ್ಷಕ್ಕೆ ₹2.70% ಬಡ್ಡಿ ಬರುತ್ತೆ. ಅದು ಎಲ್ಲ ಬ್ಯಾಂಕಲ್ಲೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಅದೇ ಪರ್ಸೆಂಟೇಜ್ ಆಫ್ ಬಡ್ಡಿ ಇರುತ್ತೆ. ಅದರಲ್ಲಿ ಅವರು ಏನು ಬಿಸ್ನೆಸ್ ಮಾಡ್ತಾರೆ ಅದನ್ನ ಅಮೌಂಟ್ನ ಅದಕ್ಕೆ ಹಾಕಂಗಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್. ಅದು ಮೇನ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೆ ಮತ್ತು ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್, ತುಂಬ ದೊಡ್ಡ ರೈತರು ಇರ್ತಾರಲ್ಲ, ಅಂದರೆ 8 ಎಕರೆ 10 ಎಕರೆ ಜಮೀನು ಅಂಥವ್ರಿಗೆ ಸೂಕ್ತವಾದಂಥ ಅಕೌಂಟ್ ಅದು. ಅಲ್ಲಿ ಯಾವುದೇ ರೀತಿಯ ಬಡ್ಡಿ ಬರಲ್ಲ, ಬಟ್ ಅದಕ್ಕೆ ಅದರದಂಥ ಕೆಲವು ವಿಶೇಷ ಸವಲತ್ತುಗಳಿರ್ತವೆ. ಉದಾಹರಣೆಗೆ ಉಳಿತಾಯ ಖಾತೆನಲ್ಲಿ ವರ್ಷಕ್ಕೆ 10 ಚೆಕ್ ಮಾತ್ರ ಫ್ರೀ ಕೊಡ್ತೀವಿ. 10 ಮೇಲೆ ಬೇಕಂದ್ರೆ ನಾವು ಚಾರ್ಜ್ ಕೊಡಬೇಕು, ಅಂದರೆ ಕಸ್ಟಮರ್ಸು ಫೀಸ್ ಕೊಟ್ಟು ತೊಗೋಬೇಕು ಚೆಕ್ಸ್ಗಳನ್ನ. ಮತ್ತು ನೆಫ್ಟ್ ಮಾಡಬೇಕು. ಸಪೋಸ್ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಂಗ್ ಅಕೌಂಟ್ ಕಟ್ಟಬೇಕಂದ್ರೆ 1 ಲಕ್ಷಕ್ಕೆ ಇಷ್ಟು ಕಮಿಷನ್ ಅಂತ ಕಟ್ಟಾಗತ್ತೆ ಉಳಿತಾಯ ಖಾತೆನಲ್ಲಿ. ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆಲಿ ಆ ಚಾರ್ಜಸ್ ಎಲ್ಲ ಇರಲ್ಲ. ಸೊ ಎರಡೂ ಬೇರೆ ಬೇರೆ ಉದ್ದೇಶಗಳಿಗೆ ಅಂತ ಇರೋ ಅಕೌಂಟ್ಗಳು. ಸೊ ಇದು ಮೇನ್ಲಿ ಬಿಸ್ನೆಸ್ ಕರೆಂಟ್ ಅಕೌಂಟು. ಇದು ಉಳಿತಾಯ ಖಾತೆಗೆ ಅಂತ ಇರೋದು ಸೇವಿಂಗ್ಸ್ ಅಕೌಂಟ್ ಅಥವಾ ಉಳಿತಾಯ ಖಾತೆ. ಅದಲ್ಲದೆ 2014 ಯಾವಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು ಮತ್ತು ಹೊಸ ಸರ್ಕಾರ ಬಂತು, ಆವಾಗ ದೇಶದಲ್ಲಿ ಎಷ್ಟು ಜನಗಳಿದ್ದಾರೆ ಅವರೆಲ್ಲರಿಗೂ ಬ್ಯಾಂಕಿಂಗ್ ಸಿಸ್ಟಮ್ಗೆ ಆಕ್ಸೆಸ್ ಬರಲಿ ಅಂತ ಜನ್ಧನ್ ಅಂತ ಒಂದು ಅಕೌಂಟ್ ಸ್ಕೀಮ್ನ ಶುರು ಮಾಡಿದ್ರು. ಅದರಲ್ಲಿ ಅಂದರೆ ಮಿನಿಮಮ್ ಡಾಕ್ಯುಮೆಂಟ್ ಅಂದರೆ ಆಧಾರ್ ಇರಲೇಬೇಕಂತನೂ ಏನಿಲ್ಲ, ಆಧಾರ್ ಅಪ್ಲೈ ಮಾಡಿರೋ ಪ್ರೂಫ್ ಮೇಲೆ ಅಕೌಂಟ್ ಓಪನ್ ಮಾಡ್ಬೋದು. ಸೊ ಅಲ್ಲಿ ಕಡಿಮೆ KYC ಇರೋದ್ರಿಂದ ಕೆಲವು ರೆಸ್ಟ್ರಿಕ್ಷನ್ಸ್ಗಳು, ನಿರ್ಬಂಧನೆಗಳಿರ್ತವೆ. ಲೈಕ್ 10,000 ರೂಪಾಯಿ ಮೇಲೆ ಅಮೌಂಟ್ ಇಡಂಗಿಲ್ಲ,
ಸೊ ಆ ರೀತಿಯ ಕೆಲವು ರೆಸ್ಟ್ರಿಕ್ಷನ್ಸ್ ಷರತ್ತುಗಳಿರ್ತವೆ. ಬಟ್ ಆಫ್ಟರ್ ಒಂದು ವರ್ಷದ ನಂತರ ಅವರು ಆಧಾರ್ ಪ್ಯಾನ್ ಕೊಟ್ಟು ಅದನ್ನ ನಾರ್ಮಲ್ ಉಳಿತಾಯ ಖಾತೆಯಾಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಸೊ ಅದ್ರ ಮೇನ್ ಉದ್ದೇಶ ಅಂದ್ರೆ ಯಾರಿಗೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಅವಕಾಶ ಇಲ್ಲ ಅಥವಾ ಅದರಿಂದ ಹೊರಗಿದ್ದಾರೆ ಅವ್ರನ್ನ ಒಳಗೆ ತಗೊಳ್ಳೋದು ಆ ಸ್ಕೀಮ್ನ ಮೇನ್ ಉದ್ದೇಶ ಆಗಿತ್ತು. ಆ್ಯಂಡ್ ಈ ಮೂಲಕ ಏನು ಹೇಳ್ತೀನಿ ಅಂದರೆ, ಭಾರತೀಯ ಸ್ಟೇಟ್ ಬ್ಯಾಂಕ್ ಇಸ್ ದ ಓನ್ಲಿ, ಅಂದರೆ ಇದೊಂದೇ ಬ್ಯಾಂಕು ಅರೌಂಡ್ ಎಷ್ಟು ಆ ಸ್ಕೀಮಲ್ಲಿ ಎಷ್ಟು ಅದರದ 50ಕ್ಕಿಂತ ಜಾಸ್ತಿ % ಆಫ್ ದ ಅಕೌಂಟ್ಸ್ನ ನಮ್ಮ ಬ್ಯಾಂಕ್ ಓಪನ್ ಮಾಡಿದೆ, ಅಂದರೆ ಎಲ್ಲ ಭಾರತ ದೇಶಾದ್ಯಂತ. ಅದಾದಮೇಲೆ ಇನ್ನೂ ಬೇರೆ ಬೇರೆ ಅಕೌಂಟ್ಸ್ಗಳಿದ್ದಾವೆ, ಅದು ಗ್ರಾಮೀಣ ಕಸ್ಟಮರಿಗಳಿಗೆ ಅನ್ವಯ ಆಗಲ್ಲ. ಸೊ ಅದ್ರ ಬಗ್ಗೆ ಹೆಚ್ಚು ಹೇಳೋದ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು 3 ತಿಳ್ಕೊಂಡ್ರೆ ಸಾಕು: ಉಳಿತಾಯ ಖಾತೆ, ಚಾಲ್ತಿ ಖಾತೆ ಮತ್ತು ಜನ್ಧನ್ ಅಕೌಂಟ್ಸ್ಗಳು. ಸರ್, ಹಾಗಿದ್ರೆ ಈ ತಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಸರ್ ಪ್ರಮುಖವಾಗಿ ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಸೇವೆಗಳು ಅಥವಾ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಸರ್. ಸೊ ಭಾರತೀಯ ಸ್ಟೇಟ್ ಬ್ಯಾಂಕ್ ಇತಿಹಾಸ ಹೇಳ್ಬೇಕಾದ್ರೆ 200 ವರ್ಷಗಳ ಇತಿಹಾಸ ಅಂತಿದೆ. ಜುಲೈ 1ಕ್ಕೆ ನಮ್ಮ ಬ್ಯಾಂಕ್ ಬಂತು ಅಂತ ಕೂಡ ಹೇಳಿದೆ. ಸೊ ಜುಲೈ 1ಕ್ಕೆ ನಮ್ಮ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದದ್ದು ಗೌರ್ಮೆಂಟಿಂದ. ಸೊ ನಾನಿದು ಯೂಶಲಿ ಯಾವುದೇ ಜನರ ಹತ್ರ ಮಾತಾಡಬೇಕಾದ್ರೆ ಹೇಳೋದೊಂದು ಲೈನ್ ಏನಪ್ಪ ಅಂದರೆ, ನಮ್ಮ ಬ್ಯಾಂಕು ಸರ್ಕಾರಿ ಬ್ಯಾಂಕು, ಸರ್ಕಾರಗಳನ್ನ ಆಯ್ಕೆ ಮಾಡೋದು ಯಾರು? ಜನರು. ಸೊ ಇಂಡೈರೆಕ್ಟ್ಲಿ ಈ ಬ್ಯಾಂಕ್ ಯಾರ್ದಾಯ್ತು? ಜನರದ್ದು. ಸೊ ಜನರಿಗೆ ಅಂತ ಇರುವಂಥ ಬ್ಯಾಂಕ್ ಎಲ್ಲ ಸರ್ಕಾರಿ ಬ್ಯಾಂಕ್ಗಳು, ಅದರಲ್ಲಿ ನಮ್ಮದು ಕೂಡ ಒಂದು. ಸೊ ಮೇಯ್ನ್ ಆಗಿ ಹಳ್ಳಿ ಅಥವಾ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಏನು ಬೇಕಿರುತ್ತೆ ಅಂದರೆ, ಅವರಿಗೆ ಬೆಳೆಗೆ ಕರೆಕ್ಟಾಗಿ ಹಣ ಇರಲ್ಲ ಸಮ್ಟೈಮ್ಸ್. ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ, ಆಚೆ ಕಡೆ ಬಡ್ಡಿಗೆ 3%, ತಿಂಗಳಿಗೆ 4% ಅಷ್ಟೆಲ್ಲ ಸಾಲ ತೊಗೊತಾ ಇರ್ತಾರೆ. ಅದಕ್ಕೆ ನಮ್ಮಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ KCC ಅಥವಾ ಇನ್ನು ಜನರಿಗೆ ಅರ್ಥ ಆಗಬೇಕಂದ್ರೆ ಬೆಳೆ ಸಾಲ ಅಂತ ಕರಿಬೋದು. ಅದರಲ್ಲಿ ಅಪ್ ಟು 3 ಲಕ್ಷ ಬರೀ 7% ವರ್ಷಕ್ಕೆ, ಅಂದರೆ 3 ಲಕ್ಷಕ್ಕೆ ನಿಮಗೆ ಒಂದು 21,000 ಬರುತ್ತೆ ಬಡ್ಡಿ. ಅಷ್ಟು ಕಡಿಮೆ ಬಡ್ಡಿಗೆ ಸಾಲ ಕೊಡ್ತೀವಿ ನಾವು. ಅದು ಅಲ್ಲದೆ ಕರೆಕ್ಟ್ ಟೈಮ್ಗೆ ಯಾರು ಬಡ್ಡಿ ಕಟ್ತಾರೆ ಅವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸಬ್ಸಿಡಿ ಕೂಡ ಬರುತ್ತೆ. ಅಂದರೆ ಬಡ್ಡಿಯಲ್ಲಿ 1.5% ಕಡಿಮೆ ಆಗುತ್ತೆ ಯಾರು ಕರೆಕ್ಟಾಗಿ ರಿನ್ಯೂವಲ್ ಮಾಡ್ತಾರೆ ಅವರಿಗೆ. ಸೊ ಅದರಿಂದ ರೈತರು ಏನಾಗುತ್ತೆ, ಬೆಳೆ ಹಾಕುವ ಸಂದರ್ಭದಲ್ಲಿ ಆಚೆ ಕಡೆ ಹೆಚ್ಚಿನ ಬಡ್ಡಿಯಲ್ಲಿ ಸಾಲ ತಗೊಳ್ಳೋದನ್ನ ಅವಾಯ್ಡ್ ಮಾಡಬಹುದು. ಅದು ಅಲ್ಲದೆ ಕೆಲವು ತುಂಬ ಈಗ ಮೆಡಿಕಲ್ ಎಮರ್ಜೆನ್ಸಿಗಳಿದ್ದಾಗ ಏನು ಮಾಡ್ತಾರೆ ಜನ, ನೆಂಟರ ಹತ್ರ ಅಥವಾ ಫ್ರೆಂಡ್ ಹತ್ರ ಸಾಲ ಮಾಡೋ ಪರಿಸ್ಥಿತಿ ಬಂದಾಗ ಸೇಮ್ ಪ್ರಾಬ್ಲಮ್, ಬಡ್ಡಿ ಜಾಸ್ತಿ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮಲ್ಲಿ ಚಿನ್ನದ ಸಾಲ ಕೂಡ ಇದೆ. ಅದು ವರ್ಷಕ್ಕೆ ಕೇವಲ ₹8.95 ಬಡ್ಡಿ. ಅಂದರೆ ನೀವು ತಿಂಗಳ ಲೆಕ್ಕದ ಹೇಳ್ಬೇಕಂದ್ರೆ ಅರೌಂಡ್ 73 ಪೈಸಾ ಬರುತ್ತೆ. ಸೊ ನೀವು ಅದನ್ನೇ ಆಚೆ ಕಡೆ ಅಂಗಡಿಗಳಲ್ಲಿಟ್ಟರೆ ತಿಂಗಳಿಗೆ 2%, 3% ಆ ಥರ ಇರುತ್ತೆ. ಮತ್ತು ಬಡ್ಡಿ ತುಂಬ ಜಾಸ್ತಿ ಆಗುತ್ತೆ. ಸೊ ರೈತ ಏನಾಗುತ್ತೆ, ಒಂದು ಸಾಲ ತಗೊಳ್ಳೋಕ್ಕೆ ಇನ್ನೊಂದು ಸಾಲ ಮಾಡಿ 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 ಕೊನೆಯಲ್ಲಿ ಏನಾಗ್ತಿದೆ ಹಳ್ಳಿ ಕಡೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಆ ರೀತಿಯ ಘಟನೆಗಳು ನಡಿಬಾರ್ದು ಅಂತ ಚಿನ್ನದ ಸಾಲ ಇದೆ. ಅದಲ್ಲದೆ ಜನ್ಧನ್ ಅಕೌಂಟ್ ಬಗ್ಗೆ ಯಾವಾಗಲೇ ಹೇಳಿದೆ. ಅದರಲ್ಲಿ 2 ಸ್ಕೀಮ್ನ ಲಾಂಚ್ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾದವರು. ಒಂದು PMSBY ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಅದರಲ್ಲಿ ವರ್ಷಕ್ಕೆ ಕೇವಲ ₹20 ಇನ್ಶೂರೆನ್ಸಲ್ಲಿ ಅಪಘಾತ ವಿಮೆ ಇರುತ್ತೆ. ಅಪಘಾತ ವಿಮೆ ಅಂತ ಅಂದರೆ ಈಗ ನಮ್ಮ ತಲೆಗೆ ಬರೋದೇನು, ಬೈಕು, ಕಾರು ಅದೊಂದೇ ಬರುತ್ತೆ. ಬಟ್ ಆ ಸ್ಕೀಮಲ್ಲಿ ಈಗ ಯಾರೊಬ್ರು ಮರ ಕೆಲಸವ್ರು ಇರ್ತಾರೆ, ಅಂದರೆ ತೆಂಗಿನಕಾಯಿ ಕೀಳೋರು ಇರ್ಬೋದು, ಅವರು ಮರದ ಮೇಲಿಂದ ಬಿದ್ದು ಏನಾದರೂ ಡೆತ್ ಆಗ್ಬೋದು. ಅಥವಾ ಯಾರೊಬ್ರು ಕಬ್ಬು ಕಡಿಯಕ್ಕೆ ಹೋಗಿರ್ತಾರೆ. ಕಬ್ಬು ಅಂದರೆ ಯೂಶಲಿ ಮಂಡಲ್ದಾವ್ ಜಾಸ್ತಿ ಆ ಕಬ್ಬಿನ ಗದ್ದೆಗಳಲ್ಲಿ. ಸೊ ಸಪೋಸ್ ಹಾವು ಕಚ್ಚಿ ಏನಾದರೂ ಆಯಿತು, ಅಂಥ ಸಿಚುವೇಶನ್ಸ್ಗಳಲ್ಲೂ ಕೂಡ ಈ ಇನ್ಶೂರೆನ್ಸ್ ಕವರೇಜ್ ಬರುತ್ತೆ. ಡೆತ್ ಆದರೆ 2 ಲಕ್ಷ, ಅಥವಾ ಸಪೋಸ್ ಏನಾದರೂ ಪರ್ಮನೆಂಟ್ ಅಂಗವೈಕಲ್ಯ ಉಂಟಾದರೆ 1 ಲಕ್ಷ ಕವರೇಜ್ ಇರುತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಇದಲ್ಲದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಅಂತ ಇನ್ನೊಂದಿದೆ. ಅದು ವರ್ಷಕ್ಕೆ ₹436 ಅಷ್ಟೇ ಪ್ರೀಮಿಯಮ್ಮು. ಅದರಲ್ಲಿ ನ್ಯಾಚುರಲ್ ಡೆತ್ ಆದವರಿಗೆ, ಸೊ ನ್ಯಾಚುರಲ್ ಡೆತ್ ಆಗಿ ತೀರೋದು ಎನಿ ಫ್ಯಾಮಿಲಿಗೆ ₹2 ಲಕ್ಷ ನಾಮಿನಿಗೆ ಬರುತ್ತೆ. ಸೊ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಬಂದು 18ರಿಂದ 50 ಒಳಗಡೆ ಮಾತ್ರ ರಿಜಿಸ್ಟರ್ ಮಾಡಬೇಕು. ಸಪೋಸ್ ಯಾರೊಬ್ರಿಗೆ 51 ವರ್ಷ ಆಗಿರುತ್ತೆ, ಅವರು ಬಂದು ಹೊಸದಾಗಿ ಆ್ಯಡ್ ಆಗೋಕ್ಕಾಗಲ್ಲ. ಬಟ್ 49ನೇ ವರ್ಷದಲ್ಲಿ ಅವರು ಪ್ರೀಮಿಯಂ ಕಟ್ಟಿದ್ರೆ ಅವ್ರು ಎಲ್ಲಿ ತನಕ ಪ್ರೀಮಿಯಂ ಕಟ್ತಾ ಇರ್ತಾರೆ ಅಲ್ಲಿ ತನಕನೂ ಬೆನಿಫಿಟ್ ಸಿಗ್ತಾ ಇರುತ್ತೆ ಅವರಿಗೆ. ಆ್ಯಂಡ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅದು ₹20 ಪ್ರೀಮಿಯಂ ಇದೆಯಲ್ಲ, ಅದು 18ರಿಂದ 70 ವರ್ಷಕ್ಕೆ ತನಕನೂ ಯಾರು ಬೇಕಾದ್ರೂ ತಗೋಬೋದು ಅದನ್ನು. ಇನ್ನೊಂದು ಸ್ಕೀಮ್ ಬಂದು ಅಟಲ್ ಪೆನ್ಷನ್ ಯೋಜನಾ ಅಂತ. ಅದು ಏನಂದರೆ ಯೂಶಲಿ ಈಗ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ, ವಯಸ್ಸಾದವರಿಗೆ ಸರ್ಕಾರದಿಂದ ₹1,200 ಪೆನ್ಷನ್ ಬರ್ತಾ ಇರುತ್ತೆ. ಅದು ನಮ್ಮ ಕಾಲಕ್ಕೆ ಅಂದರೆ ಆಲ್ಮೋಸ್ಟ್ ಈಗ ನಾವೇನು 30-35 ರೇಂಜಲ್ಲಿ ಇದ್ದೀವಲ್ಲ, ಅವರು ಆ ಏಜ್ ಅವರು 60 ವರ್ಷ ದಾಟಿದಾಗ ಸರ್ಕಾರ ಈ ರೀತಿಯ ಸ್ಕೀಮ್ನ ಕೊಡೋದು ಅನ್ನೋದು ನಮಗೆ ಅಂದರೆ ಈಗ ನಾವು ಗೆಸ್ ಮಾಡೋಕ್ಕಾಗಲ್ಲ, ಅವಾಗ ಇರುತ್ತೆ ಇದೇ ಸ್ಕೀಮ್ ಅಂತ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟು ಅಟಲ್ ಪೆನ್ಷನ್ ಸ್ಕೀಮ್ ಅಂತ ಒಂದು ಶುರು ಮಾಡಿದ್ದಾರೆ. ಅದರಲ್ಲಿ ವಯಸ್ಸಿಗೆ ತಕ್ಕಂಗೆ ಒಂದು ಅಮೌಂಟ್ ಬರುತ್ತೆ, ತಿಂಗಳಿಗೆ ಇಷ್ಟು ಅಂತ. 18ರಿಂದ 40 ವರ್ಷದವ್ರಿಗೆ ಸೇರಿಸಿ ಮಾಡೋವಂಥ ಸ್ಕೀಮ್ ಅದು. ಸೊ ಆ ಪ್ರೀಮಿಯಂನ ಅವರು 60 ತನಕ ಕಟ್ಟಿದ್ರೆ
60 ವರ್ಷ ಮುಟ್ಟಿದ ತಕ್ಷಣ ಅವ್ರು ಇರೋ ತನಕ ಪೆನ್ಷನ್ ಬರುತ್ತೆ. ಆ ಪೆನ್ಷನ್ಲಿ 5 ಥರ ಇದೆ, 1,000 ರೂಪಾಯಿ, 2, 3, 4, 5. ಸೊ 1,000 ರೂಪಾಯಿಂದ ಹಿಡಿದು 5,000 ರೂಪಾಯಿ ತನಕ ಆಪ್ಷನ್ಸ್ಗಳಿರುತ್ತೆ. ಅವ್ರು ಯಾವ ಅಮೌಂಟ್ ಚೂಸ್ ಮಾಡ್ತಾರೆ ಪೆನ್ಷನ್ ಬೇಕು ಅಂತ, ಅದಕ್ಕೆ ತಕ್ಕಂಗೆ ಮತ್ತೆ ಅವರ ವಯಸ್ಸಿಗೆ ತಕ್ಕಂಗೆ ಪ್ರೀಮಿಯಂ ಚೇಂಜ್ ಆಗುತ್ತೆ. ಉದಾಹರಣೆಗೆ ಅವರು 60 ವರ್ಷಕ್ಕಿಂತ ಮುಂಚೆ ತೀರೋದ್ರು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ಅವರ ನಾಮಿನಿಗೆ 2 ಆಪ್ಷನ್ ಇರುತ್ತೆ. ಒಂದು, ಅವರು ಇನ್ನು ರಿಮೈನಿಂಗ್ ಏನು ಟೈಮ್ ಇರುತ್ತೆ ಪ್ರೀಮಿಯಂ ಕಟ್ಟಿದ್ರೆ ಅವರಿಗೆ ಪೆನ್ಷನ್ ಬರುತ್ತೆ. ಇಲ್ಲ ಅಂತ ಅಂದರೆ ಅವ್ರು ಏನು ಅಮೌಂಟ್ ಕಟ್ಟಿರ್ತಾರೆ ಅದನ್ನು ಅವರಿಗೆ ವಾಪಸ್ ಕೊಡ್ತಾರೆ ಬಡ್ಡಿ ಸೇರಿಸಿ. ಆ್ಯಂಡ್ 60 ವರ್ಷ ಆದಮೇಲೆ ಅವ್ರು ಇರೋ ತನಕ ಪೆನ್ಷನ್ ಬರುತ್ತೆ. ಡೆತ್ ಆದಮೇಲೆ ಮನೆಯವರಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಕೂಡ ಬರುತ್ತೆ. ಉದಾಹರಣೆಗೆ 5,000 ಪೆನ್ಷನ್ ಚೂಸ್ ಮಾಡಿದವರಿಗೆ ಅವ್ರು ಇರೋ ತನಕ ಪೆನ್ಷನ್ ಬರುತ್ತೆ. ಅವ್ರ ಡೆತ್ ಆದಮೇಲೆ ಮನೆಯವರಿಗೆ 8.5 ಲಕ್ಷ ದುಡ್ಡು ಬರುತ್ತೆ. ಸೊ ಅದು ಪೆನ್ಷನ್ಗೆ ತಕ್ಕಂಗೆ ವೇರಿ ಆಗುತ್ತೆ. ಅದನ್ನು ನಮ್ಮ ಶಾಖೆಗೆ ಬಂದರೆ ನಾವು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದು ಸರ್ಕಾರದ 3 ಸ್ಕೀಮ್ಗಳು ಮತ್ತು ರೈತರಿಗೆ ಏನೇನು ಸವಲತ್ತುಗಳಿದೆ ಅದು. ಸರ್, ಈಗ ತಾವು ಹೇಳಿದ್ರಿ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯಲ್ಲಿ 18 ವರ್ಷದಿಂದ 50 ವರ್ಷದವರೆಗೆ ವರ್ಷಕ್ಕೆ 436 ರೂಗಳನ್ನ ಅದು ಕಡಿತಗೊಳಿಸ್ಕೊಳ್ಳುತ್ತೆ ಖಾತೆಯಿಂದ. ಅದು 50 ವರ್ಷ ದಾಟದ ಮೇಲೆ ಅವ್ರು ಏನಾದ್ರು ಮರಣ ಹೊಂದಿದ್ರೆ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗೋದು. ಹೌದು, ಅದನ್ನೇ ನಾನು ಹೇಳಿದ. ಈಗ 49ನೇ ವರ್ಷದಲ್ಲಿ ಅವರು ಮೊದಲನೇ ಪ್ರೀಮಿಯಂ ಕಟ್ಟಿರ್ತಾರೆ, ನೆಕ್ಸ್ಟ್ ವರ್ಷ 50 ಆಗುತ್ತೆ, ರಿನಿವಲ್ ಮಾಡ್ಬೋದು. ಅದೇ 51ನೇ ವರ್ಷದವ್ರು ಬಂದ್ರೆ ನಾವು ಮಾಡೋಕ್ಕಾಗಲ್ಲ. ಸೊ 49ಕ್ಕೆ ಪ್ರೀಮಿಯಂ ಕಟ್ಟಿ ರಿನಿವಲ್ ಮಾಡ್ತಾನೆ ಇದ್ರೆ ಅವ್ರು 55ನೇ ವರ್ಷಕ್ಕೆ ಏನಾದ್ರು ಆದ್ರೆ ಅವ್ರಿಗೆ ದುಡ್ಡು ಸಿಗತ್ತೆ, ಅಂದ್ರೆ ನಾಮಿನಿಗೆ. ಸರ್, ಹಾಗಿದ್ರೆ ಪ್ರಮುಖವಾಗಿ ಈ ಸಣ್ಣ ಉದ್ಯಮ ಮಾಡೋಂಥವ್ರಿಗೆ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಬ್ಯಾಂಕ್ನಿಂದ ಯಾವ ರೀತಿಯ ಸೇವಾ ಸೌಲಭ್ಯಗಳು ಅಥವಾ ಸಾಲಗಳು ಸಿಗ್ತಾ ಇದೆ ಸರ್? ಸೊ ನೀವೆಲ್ಲ ಕೋವಿಡ್ ಟೈಮ್ ಬಂದಾಗ ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಬಿಸ್ನೆಸ್ಗಳು ಮುಚ್ಚೋದು. ಏನಕ್ಕೆ ಅಂದರೆ ಜನಗಳೆಲ್ಲೂ ಆಚೆ ಬರ್ತಾ ಇರಲಿಲ್ಲ, ಸೊ ಬಿಸ್ನೆಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅವಾಗ ಏನು ಮಾಡ್ತು ಗೌರ್ಮೆಂಟು, ಸಿಸ್ಟಮಲ್ಲಿ ಜಾಸ್ತಿ ಬಿಸ್ನೆಸ್ಗಳಿಗೆ ಹೆಲ್ಪ್ ಮಾಡೋಕ್ಕಂತ ತುಂಬ ಇನ್ಸೆಂಟಿವ್ಸ್ಗಳನ್ನ ಬಿಡ್ತು ಭಾರತ ಸರ್ಕಾರ. ಅದರಲ್ಲಿ ಕೆಲವು ಸ್ಕೀಮ್ಸ್ಗಳ ಬಗ್ಗೆ ಮಾತ್ರ ಹೇಳ್ತೀನಿ. ಮೊದಲನೇದಾಗಿ ಮೇನ್ ಬಂದು ಮುದ್ರಾ ಸ್ಕೀಮ್. ಮುದ್ರಾ ಸ್ಕೀಮಲ್ಲಿ 3 ವಿಧಗಳು ಇದಾವೆ. ಒಂದು 50,000, 1 ಲಕ್ಷ ಮತ್ತು 10 ಲಕ್ಷ. ಸೊ ನಾವು ಯೂಶಲಿ ಯಾರ ಹತ್ರನೇ ಲೋನ್ ತೊಗೊಂಡ್ರು ಆಚೆ ಕಡೆ ಅವ್ರಿಗೆ ಏನಾದ್ರು ಒಂದು ಗ್ಯಾರಂಟಿ ಕೊಡ್ಬೇಕು ನಾವು. ಏನು ಸೈಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ಏನಾದರೂ. ಸೊ ಮುದ್ರಾ ಸ್ಕೀಮಲ್ಲಿ ಅಪ್ ಟು 10 ಲಕ್ಷ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲದೇ ಬ್ಯಾಂಕ್ ಸಾಲ ಕೊಡುತ್ತೆ. ಸೊ ಯಾವ ರೀತಿಯ ಬಿಸ್ನೆಸ್ ಮಾಡೋಕ್ಕೋ ಅದು ಅವ್ರಿಗೆ ಬಿಟ್ಟದ್ದು. ಕಸ್ಟಮರ್ ಏನು ಬೇಕಾದರೂ ಮಾಡ್ಬೋದು. ಹಸು ಸಾಕೋದಿರ್ಬೋದು, ಕೋಳಿ ಸಾಕೋದಿರ್ಬೋದು, ಪ್ರಾವಿಷನ್ ಸ್ಟೋರ್ ಇಡೋದಿರ್ಬೋದು, ಅಥವಾ ಇನ್ಕ್ಲೂಡ್ ಪೆಟ್ರೋಲ್ ಬಂಕ್ ಅಂತ ದೊಡ್ಡ ಬಿಸ್ನೆಸ್ಗಳು ಕೂಡ ಮುದ್ರಾ ಲೋನ್ನ ಕೊಡ್ತೀವಿ. ಸೊ ಅಪ್ ಟು 10 ಲಕ್ಷ ತನಕ ಮುದ್ರಾ ಸ್ಕೀಮ್. ಅದಾದಮೇಲೆ PMEGP ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಅದರಲ್ಲಿ ಅಪ್ ಟು 2 crore ತನಕ ಲೋನ್ ಕೊಡ್ತೀವಿ. ಅದಕ್ಕೆ ತಕ್ಕಂಗೆ 35% ಸರ್ಕಾರದಿಂದ ಸಬ್ಸಿಡಿ ಬರುತ್ತೆ. ಅಂದರೆ 1 ಲಕ್ಷ ಲೋನ್ ಇದ್ದರೆ 35,000 ರೂಪಾಯಿ ಸಬ್ಸಿಡಿ ಬರುತ್ತೆ ಸರ್ಕಾರದಿಂದ. ಅದಾದಮೇಲೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಇತ್ತೀಚೆಗೆ ಒಂದು ಸ್ಕೀಮ್ ಬಂದಿದೆ. ಅದು ವಿಶೇಷವಾಗಿ ಮಹಿಳೆಯರು ಅಥವಾ SC ST ಅವರ 2 ಕ್ಯಾಟಗರಿಗೆ ಮಾತ್ರ ಇರೋದು. ಮಹಿಳೆ ಆಗಿದ್ರೆ ಯಾವ ಕಾಸ್ಟ್ ಇದ್ರೂ ನಡೆಯುತ್ತೆ, ಗಂಡಸರಾಗಿದ್ರೆ SC STಗೆ ಇರಬೇಕು. ಅದರಲ್ಲಿ ಮಿನಿಮಮ್ ಲೋನ್ನೇ ಬಂದು 10 ಲಕ್ಷ. ಸೊ 10 ಲಕ್ಷದಿಂದ 1 ಕೋಟಿ ತನಕ ಲೋನ್ ಇರುತ್ತೆ, ಯಾವುದೇ ಗ್ಯಾರಂಟಿ ಇಲ್ಲದೆ. ಇದರಲ್ಲಿ ಸಬ್ಸಿಡಿ ಇರಲ್ಲ, ಬಟ್ ಮಾರ್ಜಿನ್ ಅಂದರೆ ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ರೆ ನಾನು ಏನು ಅಮೌಂಟ್ ಆಗೋದು ತುಂಬ ಕಡಿಮೆ ಇರುತ್ತೆ. ಸೊ 1 ಲಕ್ಷ ಏನೋ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಕೇವಲ 15,000 ಅವ್ರದ್ದು ಕಾಂಟ್ರಿಬ್ಯೂಷನ್ನು, ಬ್ಯಾಂಕ್ 85,000 ಸಾಲ ಕೊಡುತ್ತೆ, ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇರಲ್ಲ. ಓನ್ಲಿ ಕಂಡೀಷನ್ ಏನಪ್ಪ ಅಂತಂದರೆ ಗಂಡಸರಾಗಿದ್ದರೆ SC ST ಆಗಿರಬೇಕು, ಹೆಂಗಸರಾಗಿದ್ದರೆ ಎನಿ ಕ್ಯಾಸ್ಟ್. ಸೊ ಇದು ಈಗ ನಮ್ಮ ಬ್ಯಾಂಕಲ್ಲಿ ಫೋಕಸ್ ಮಾಡುವಂಥ 3 ಸ್ಕೀಮ್ಗಳು. ಸರ್, ಹಾಗೇನೆ ಈಗ ನೌಕರರು ಅಂತ ಬಂದಾಗ ಸರ್ಕಾರಿ ನೌಕರರು ಬರ್ತಾರೆ ಮತ್ತು ಅರೆ ಸರ್ಕಾರಿ ನೌಕರರು ಬರ್ತಾರೆ ಸರ್. ಇವ್ರಿಗೇನಾದರೂ ವಿಶೇಷವಾಗಿ ಬ್ಯಾಂಕ್ ಕಡೆಯಿಂದ ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ ಸರ್? ಹೌದು ಸರ್. ಅರೆ ಸರ್ಕಾರಿ ನೌಕರರಿಗೆ ನಮ್ಮ ಬ್ಯಾಂಕಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ವಿಶೇಷ ಸವಲತ್ತುಗಳಿಲ್ಲ. ಏನಕ್ಕೆ ಅಂದರೆ ಅವ್ರದ್ದು ಕೆಲಸ ಪರ್ಮನೆಂಟ್ ಆಗಿರಲ್ಲ, ಆ ಕಾರಣಕ್ಕೆ. ಬಟ್ ಯಾರು ಪರ್ಮನೆಂಟ್ ನೌಕರರು ಇರ್ತಾರೆ ಅಂದರೆ PDOಗಳಿರ್ಬೋದು ಅಥವಾ ತಹಶೀಲ್ದಾರ್, ಆ ಥರ ಸರ್ಕಾರಿ ನೌಕರರು ಯಾರಿರ್ತಾರೆ ಅವರಿಗೆ ನಮ್ಮಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಸ್ಗಳಿದ್ದಾವೆ, ಅಥವಾ ಪೊಲೀಸ್ ಆಗಿರ್ಬೋದು. ಸೊ ಅವ್ರಗಳಿಗೆ ಅವರ ತಿಂಗಳಿಗೆ ಏನು ಸಂಬಳ ಬರುತ್ತೆ ಅದಕ್ಕೆ ತಕ್ಕಂಗೆ ಕೆಲವು ಬೆನಿಫಿಟ್ಸ್ ಇರುತ್ತೆ. ನಾವು ಉದಾಹರಣೆ ಇತ್ತೀಚೆಗೆ ನಮ್ಮ ಪೊಲೀಸ್ ಸ್ಯಾಲ್ರಿ ಪ್ಯಾಕೇಜಲ್ಲಿ ರಿವಿಷನ್ ಆಯಿತು. ಅದರಲ್ಲಿ ಅವರು ಸಪೋಸ್ ಕರ್ತವ್ಯ ನಿರ್ವಹಿಸುವಾಗ ಏನಾದ್ರು ಆದರೆ ಅವರಿಗೆ 75 ಲಕ್ಷ ಡೆತ್ ಕವರೇಜ್ ಇರುತ್ತೆ, ಅಂದರೆ ಅವರ ಮನೆಯವರಿಗೆ. ಅಥವಾ ಯಾವುದೋ ಒಂದು ಇವಾಗ ಇಲ್ಲಿಂದ ಯಾವುದೋ ಒಂದು ಬೇರೆ ರಾಜ್ಯಕ್ಕೆ ಸ್ಪೆಷಲ್ ಆಪರೇಷನ್ಸ್ಗೆ ಅಂತ ಹೋಗಿರ್ತಾರೆ, ಅಲ್ಲಿ ಹೋದಾಗ 1 ಕೋಟಿ, ಅಲ್ಲಿ ಸಪೋಸ್ ಅಲ್ಲಿ ಹೋಗಿ ಏನಾದರೂ ಆದರೆ ಅವರಿಗೆ 1 ಕೋಟಿ ಕವರೇಜ್. ಆ ಥರ ಅವರ ಸಂಬಳಕ್ಕೆ ತಕ್ಕಂಗೆ ಕವರೇಜ್ಗಳು ಇರುತ್ತೆ. ಅದು ಅಲ್ಲದೆ ಯಾರ್ಯಾರು ಸರ್ಕಾರಿ ನೌಕರಿ ಇರ್ತಾರಲ್ಲ ಅವ್ರ ಜೊತೆಗೆ ಅವರ ಮನೆಯ 4 ಜನಗಳಿಗೆ ಫ್ರೀ ಆಫ್ ಕಾಸ್ಟ್ ಅಕೌಂಟ್ ಓಪನ್ ಮಾಡಿ ಕೊಡ್ತೀವಿ. ಇವ್ರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಿಂದ, ಆ ಸೇಮ್ ಬೆನಿಫಿಟ್ಸು ಅವರ ಮನೆಯವ್ರಿಗೂ ಸಿಗತ್ತೆ. ಸೊ 4 ಜನನ ಅವರು ಆ್ಯಡ್ ಮಾಡ್ಬೋದು, ಅಂದರೆ ಹೆಂಡತಿ 2 ಮಕ್ಕಳು, ತಂದೆ ತಾಯಿ ಅತ್ತೆ ಮಾವನ ಆ್ಯಡ್ ಮಾಡೋಕ್ಕಾಗಲ್ಲ.
ಅದು ಒಂದಿದೆ. ಅದಲ್ಲದೆ SBI ಲೈಫ್ ಇನ್ಶೂರೆನ್ಸ್ಗಳಿದ್ದಾವೆ, ಅವ್ರಿಗೆ ಸೇಮ್ LICನಲ್ಲಿ ಏನೇನು ಸ್ಕೀಮ್ಸ್ಗಳಿವೆ ಅದು ನಮ್ಮಲ್ಲೂ ಇದ್ದಾವೆ, ಶಾರ್ಟ್ ಟರ್ಮ್ ಅವು. ಆಮೇಲೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ಗಳಿದ್ದಾವೆ. ಸೊ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂದಾಗ ಒಂದು ನೆನಪಿಗೆ ಬರುತ್ತೆ ಏನಂದರೆ, ನಮ್ಮಲ್ಲಿ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಒಂದು ಸ್ಕೀಮ್ ಇದೆ. ಅಲ್ಲಿ ಕೇವಲ ವರ್ಷಕ್ಕೆ 1,000 ರೂಪಾಯಿ ಇನ್ಶೂರೆನ್ಸ್ ಕಟ್ಟಿದ್ರೆ, ಪ್ರೀಮಿಯಂ ಕಟ್ಟಿದ್ರೆ 20 ಲಕ್ಷ ಕವರೇಜ್ ಇರುತ್ತೆ. ಅಂದರೆ ವರ್ಷಕ್ಕೆ 1,000 ರೂಪಾಯಿ, ಆಕ್ಸಿಡೆಂಟ್ ಆಗಿ ಏನಾರು ಆದರೆ 20 ಲಕ್ಷ ಕವರೇಜ್ ಇರುತ್ತೆ. ಸೊ ಅದು ತುಂಬ ರೈತರಿಗೆ ಬೆನಿಫಿಟ್ ಅಲ್ಲ, ಯಾಕಂದರೆ ಅವರಿಗೆ 1,000 ರೂಪಾಯಿ ಕೂಡ ತುಂಬ ದೊಡ್ಡ ಅಮೌಂಟು. ಬಟ್ ಈ ಥರ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಥವಾ ಸರ್ಕಾರಿ ನೌಕರಿ ಇರ್ತಾರೆ ಅಂಥವ್ರಿಗೆ ತುಂಬ ಬೆನಿಫಿಟ್ ಕೊಡುವಂತಹ ಒಂದು ಸ್ಕೀಮ್ ಅದು. ಆ್ಯಂಡ್ ಅದಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ ಮೆಥಡ್ಸ್ಗಳು ಇವ್ರುಗಳಿಗೆ ಅವೈಲೇಬಲ್ ಇದೆ. ಸರ್, ಇವಾಗ ಹೇಳಿದ್ರಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮೆಥಡ್ಗಳು ಯೋಜನೆಗಳಿದೆ ಅಂದರೆ ಸರ್, ಅದನ್ನು ವಿವರವಾಗಿ ತಿಳಿಸ್ಬೋದಾ? ಅದರಲ್ಲಿ ಮೊದಲನೇದು ನಾನು SBI ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿದೆ. ಅದರಲ್ಲಿ ಇವಾಗ ನಿಮ್ಗೆ ಗೊತ್ತು ಲೈಫ್ ಇನ್ಶೂರೆನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೀವು ಒಂದು ಸ್ವಲ್ಪ ವರ್ಷ ಕಟ್ತೀರಾ, ಆ ಕಟ್ಟೋ ತನಕ ನಿಮ್ಗೆ ಏನಾದರೂ ಆದರೆ ನಿಮ್ಮ ಮನೆಯವರಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಸೊ ನೀವು ಸರ್ವೈವ್ ಆದರೆ ನಿಮಗೆ ಅಮೌಂಟ್ ನೀವೇನು ಕಟ್ಟಿರ್ತೀರಾ ಮತ್ತು ಆ ಸ್ಕೀಮ್ ಪ್ರಕಾರ ಏನು ಅಮೌಂಟ್ಗಳಿರುತ್ತೆ ಅದು ನಿಮಗೆ ಬರುತ್ತೆ. ಸೊ ಅದರಲ್ಲಿ ತುಂಬ ಸ್ಕೀಮ್ಸ್ಗಳಿದೆ, ಆ ಥರ ಇದೆ. ಸೊ ಏನೇ ಮಾಹಿತಿ ಬೇಕಿದ್ರು ನಮ್ಮ ಬ್ರಾಂಚಿಗೆ ಬಂದು ಕೇಳ್ಬೋದು. ಅದ್ರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಅಂತಲೂ ಹೇಳಿದೆ. ಸೊ ನಮ್ಮಲ್ಲಿ ಈಗ ಇತ್ತೀಚೆಗೆ ಆರೋಗ್ಯ ಅಡ್ವಾನ್ಸ್ ಅಂತ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದೀವಿ. ಅದರಲ್ಲಿ 45 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಕೇವಲ 12,000 ರೂಪಾಯಿ ಪ್ರೀಮಿಯಮ್ಮು, 5 ಲಕ್ಷ ಕವರೇಜ್ ಇರುತ್ತೆ. ಸೊ ಇಬ್ರು ಗಂಡ ಹೆಂಡತಿ, ಇಬ್ರು ಮಕ್ಕಳಿಗೆ ಆ ಇನ್ಶೂರೆನ್ಸ್ ಮಾಡಿಸಿದ್ರೆ ಸಪೋಸ್ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂದರೆ ಅವರು ಒಳ್ಳೆ ಕಡೆ ಟ್ರೀಟ್ಮೆಂಟ್ನ ತೋರಿಸ್ಕೋಬೋದು. ಸೊ ಕೇವಲ 12,000 ಪ್ರೀಮಿಯಮ್, 5 ಲಕ್ಷ ಕವರೇಜು. 19,000 ಪ್ರೀಮಿಯಮ್, 10 ಲಕ್ಷ ಕವರೇಜ್ ಇರುತ್ತೆ. ಸೊ ಹಂಗೆ ಏಜ್ ಮೇಲೆ ವೇರಿ ಆಗ್ತಾ ಇರುತ್ತೆ. ಸರ್, ಈಗ ತಾವು ಕೆಲವೊಂದಷ್ಟು ವಿಮಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಸರ್. ಈ ವಿಮಾ ಯೋಜನೆಗಳಿಗೆ ನಾವು ಅರ್ಜಿಯನ್ನು ಹಾಕ್ಲಿಕ್ಕೆ ಪ್ರಮುಖವಾಗಿ ಯಾವುದೇ ಅಗತ್ಯ ದಾಖಲಾತಿಗಳು ಬೇಕಾಗುತ್ತೆ ಸರ್? ಇದರ ಮಾನದಂಡ ಹೇಗಿರುತ್ತೆ ಸರ್? ಸರ್, ಅದಕ್ಕೆ ಅಗತ್ಯವಾದ ದಾಖಲೆ ಅಂತ ಏನಿಲ್ಲ, ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಇದ್ರೆ ಸಾಕು. ಸೊ ಎಷ್ಟೋ ಸಂದರ್ಭಗಳಲ್ಲಿ ಅದೊಂದಿದ್ರೆ ಸಾಕು. ಅಥವಾ ನಾವು ಇನ್ಶೂರೆನ್ಸ್ನ ಮಾಡಿದ ಮೇಲೆ ಏನಾದರೂ ಅವಶ್ಯಕತೆ ಇದ್ದರೆ ಹೆಚ್ಚುವರಿ ಡಾಕ್ಯುಮೆಂಟ್ ಕೇಳ್ತೀವಿ ಹೊರತು ನಮ್ಮಲ್ಲಿ ಅಕೌಂಟ್ ಇದ್ದರೆ ಸಾಕು. ನಾವು ಇದೆಲ್ಲ ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವೆಲ್ಲವನ್ನು ಕೂಡ ಮಾಡಿಸ್ಬೋದು. ಆ್ಯಂಡ್ ಅವಾಗಲೇ ಹೇಳ್ದಂಗೆ ವಯಸ್ಸಿಗೆ ತಕ್ಕಂಗೆ ಪ್ರೀಮಿಯಂ ಚೇಂಜ್ ಆಗುತ್ತೆ. ಬಟ್ ಅಂತ ಅಂದರೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೇಳೋದು ಆ ಥರ ಏನಿರಲ್ಲ. ಸರ್, ಈಗ ತಾವು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಅದನ್ನು ವಿವರವಾಗಿ ನೋಡ್ತು ಅಂದರೆ, ಈಗ 18 ವರ್ಷದಿಂದ ಎಷ್ಟು ವರ್ಷದವರೆಗೆ ಪೆನ್ಷನ್ ಅಮೌಂಟ್ ಬರೋದಕ್ಕೆ ನಾವು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಕಟ್ಟುವಂಥ ಯೋಜನೆ ಇದೆಯಾ? ಅದು ಯಾವ ರೀತಿ ಎಲ್ಲ ನಮಗೆ ಅದು ಅನುಕೂಲ ಆಗುತ್ತೆ ಸರ್? 18ರಿಂದ 40 ವರ್ಷದವ್ರು ಮಾತ್ರ ಅದಕ್ಕೆ ಜಾಯ್ನ್ ಆಗಕ್ಕೆ ಸಾಧ್ಯ. ಸೊ ಈಗ 18 ವರ್ಷಕ್ಕೆ ಜಾಯ್ನ್ ಆದವರು 60ನೇ ವರ್ಷ ತನಕ ಕಟ್ಟಬೇಕು. ಬೇಗ ಸೇರಿದಷ್ಟು ಬೆನಿಫಿಟ್. ಯಾಕಂದ್ರೆ 40ನೇ ವರ್ಷದವ್ರಿಗೆ ಏನು ಪ್ರೀಮಿಯಂ ಇರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಅವ್ರು ಕಟ್ಟೋದು ಬರೀ 20 ವರ್ಷ ಮಾತ್ರ. 18 ವರ್ಷಕ್ಕೆ ಜಾಯ್ನ್ ಆದವ್ರದ್ದು ಪ್ರೀಮಿಯಂ ತುಂಬ ಕಡಿಮೆ ಇರುತ್ತೆ. ಏನಕ್ಕೆ ಅವ್ರು ಆಲ್ಮೋಸ್ಟ್ 42 ವರ್ಷ ಕಟ್ಟಬೇಕು. ಯುವಕರು ಹೆಚ್ಚು ಅದಕ್ಕೆ ಸೇರಿದ್ರೆ ಬೆನಿಫಿಟ್. ಯಾಕಂದರೆ ಅವರಿಗೆ ಸಂಧ್ಯಾ ಕಾಲದಲ್ಲಿ ಒಂದು ಹೆಲ್ಪ್ ಆಗುತ್ತೆ. ಅವ್ರಿಗೆ ಬೇರೆ ಕೆಲಸದಲ್ಲಿ ಇದ್ದರೂ ಕೂಡ ಅದ್ರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್, ಹೆಚ್ಚುವರಿ ಆದಾಯದ ಒಂದು ಮೂಲ. ಆ ಪ್ರೀಮಿಯಮ್ ಎಕ್ಸಾಕ್ಟ್ಲಿ ಈಗ ನನಗೆ ನೆನಪಿಲ್ಲ, ಬಟ್ ಅದೇ ವಯಸ್ಸಿಗೆ ತಕ್ಕಂಗೆ ವೇರಿ ಆಗುತ್ತೆ. ಹೆಂಗಿದ್ದರೆ ಸ್ವಲ್ಪ ಕಡಿಮೆ ಇರುತ್ತೆ. ಸರ್, ಅದೇ ರೀತಿ ಈಗ ಪ್ರಮುಖ ಸಾಲಗಳಲ್ಲಿ ಗಮನಿಸ್ತು ಅಂದರೆ ಸರ್, ಗೃಹ ಸಾಲ ಆಗಿರ್ಬೋದು, ಮತ್ತು ಕೆಲವೊಂದು ಕಾರನ್ನು ಖರೀದಿಸಲಿಕ್ಕೆ ಸಾಲ, ವಾಹನಗಳನ್ನು ಖರೀದಿಸಲಿಕ್ಕೆ ಸಾಲ ಆಗಿರ್ಬೋದು, ಇದನ್ನು ತಮ್ಮ ಶಾಖೆಯಿಂದ ಕೊಡ್ತಾ ಇದ್ದಾರೆ ಸರ್. ಹೇಗಿದೆ ಸರ್ ಈ ಸಾಲದ ವಿವರ? ಸರ್, ಗೃಹ ಸಾಲ, ಕಾರ್ ಸಾಲ ಮತ್ತು ಬೈಕು, ಟ್ರ್ಯಾಕ್ಟರ್ ಲೋನ್ ಎಲ್ಲವನ್ನು ಕೂಡ ಮಾಡ್ತೀವಿ. ಬಟ್ ನಮ್ಮದು ಮೆಜಾರಿಟಿ ಗ್ರಾಮೀಣ ಭಾಗದಲ್ಲಿರುವಂಥ ಕಸ್ಟಮರ್ಸ್ ಅದರಿಂದ ಎಷ್ಟೋ ಈ ರೀತಿಯ ಸಾಲಗಳಿಗೆ ಎಷ್ಟೊಂದು ಜನ ಅರ್ಹರಾಗಲ್ಲ. ಯಾಕಂದರೆ ಗೃಹ ಸಾಲಕ್ಕೆ ಕೆಲವು ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ. ಅಂದರೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇರಬೇಕು, ಅಥವಾ ಅಂದರೆ ವರ್ಕಿಂಗ್ ಕಸ್ಟಮರ್, ಅಂದರೆ ಕೆಲಸದಲ್ಲಿರುವಂಥ ಕಸ್ಟಮರ್ ಆಗಿರಬೇಕು. ರೈತರಿಗೂ ಕೂಡ ಕೊಡಬಹುದು, ಬಟ್ ಪ್ರಾಬ್ಲಮ್ ಏನಂದರೆ ರೈತರಿಗೆ ತಿಂಗಳ ಆದಾಯ ಬರಲ್ಲ. ಅವ್ರಿಗೆ ವರ್ಷಕ್ಕೆ ಒಂದು ಬಿಗಿನಿಂಗಲ್ಲಿ ಖರ್ಚು ಮಾಡ್ತಾರೆ, ವರ್ಷದ ಎಂಡಿಗೆ ದುಡ್ಡು ಬರುತ್ತೆ. ಸೊ ಬಟ್ ಈ ಸಾಲಗಳು ತಿಂಗಳ ಕಟ್ಟೋ ಅವಶ್ಯಕತೆ ಇರೋದ್ರಿಂದ ಈ ಸಾಲಗಳಿಗೆ ಕಷ್ಟ ಕೊಡೋದು. ಅಂತ ರೈತರಿಗೆ ಅಂತಾನೆ ಒಂದು ಸ್ಕೀಮ್ ಇದೆ, ಅಬಾಲ್ ಅಂತ ಒಂದು ಸ್ಕೀಮ್ ಇದೆ. ಅದು ಏನಂದರೆ ಕೃಷಿ ಭೂಮಿನ ಡೆವಲಪ್ ಮಾಡೋಕ್ಕೆ ಅಂತ ಕೊಡೋ ಸಾಲ. ಅದನ್ನ ಅವರು ತಂತಿ ಬೇಲಿ ಹಾಕ್ಸಕ್ಕಿರ್ಬೋದು, ಪಂಪ್ ಸೆಟ್ ಹಾಕ್ಸಕ್ಕಿರ್ಬೋದು, ಅದಕ್ಕೆ ಯೂಸ್ ಮಾಡಬಹುದು. ಅದು ಬಿಟ್ಟರೆ ಕಾರ್ ಸಾಲ ಮತ್ತೆ ಬೈಕ್ ಸಾಲ ಹೇಳಿದ್ನಲ್ಲ, ಅದು ಕೂಡ ಸೇಮ್ ವರ್ಕಿಂಗ್ ಕಸ್ಟಮರ್ಸ್ ಇದ್ರೆ ಮಾಡ್ತೀವಿ. ರೈತರಿಗೆ ಸ್ವಲ್ಪ ಕಷ್ಟ. ಬಟ್ ಟ್ರ್ಯಾಕ್ಟರ್ ಸಾಲನ ರೈತರಿಗೆ ಮಾಡಲೇಬೇಕು, ಬಿಕಾಸ್ ಅವರಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಇರುತ್ತೆ. ಬಟ್ ಓನ್ಲಿ ಕಂಡೀಷನ್ ಏನಂದ್ರೆ ಮಿನಿಮಮ್ 2 ಎಕರೆ ಜಮೀನು ಇರಬೇಕು, ಮತ್ತೆ ಆ ಜಮೀನ್ ಮೇಲೆ ಯಾವುದು ಸಾಲ ಇರಬಾರ್ದು. ಸೊ 2 ಎಕರೆ ಜಮೀನು ಮತ್ತೆ ಯಾವುದು ಸಾಲ ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ ಲೋನ್ನ ಮಾಡಬಹುದು. ಬೈಕ್ ಸಾಲಗಳು ಕಷ್ಟ, ಬಟ್ ಇದನ್ನ ಖಂಡಿತವಾಗ್ಲೂ ನಾವು ಕೊಡ್ತೀವಿ. ಸರ್, ಹಾಗಿದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಮಾ ಯೋಜನೆಗಳಾಗಿರ್ಬೋದು, ಈ ಸಾಲ ಸೌಲಭ್ಯಗಳನ್ನ ಕೊಡೋದಾಗಿರ್ಬೋದು, ಇದ್ರ ಜೊತೆಗೆ ಇನ್ಯಾವ ರೀತಿಯ ಇತರ ಸೇವೆಗಳನ್ನು ನೀಡ್ತಾ ಬರ್ತಾ ಇದೆ ಸರ್?
ಇನ್ನು ಅಂದರೆ ಇವಾಗ ನಾವು ನೋಡಿರ್ತೀರ ನೀವು, ಮಹಿಳಾ ಸಂಘಗಳು ದೇಶದಲ್ಲಿ ಒಂದು ಕ್ರಾಂತಿನೇ ಮಾಡಿದೆ. ನಾವು ಅದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಜಸ್ಟ್ ನಮ್ಮ ರಾಜ್ಯ ಅಲ್ಲ, ಪೂರ್ತಿ ಭಾರತದಲ್ಲೇ ಮಹಿಳಾ ಸಂಘಗಳು ಏನು ಕ್ರಾಂತಿ ಮಾಡಿದ್ದಾವೆ ಅಂದರೆ ರೂರಲ್ ಕನ್ಸಂಪ್ಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅಂದರೆ ಹಳ್ಳಿ ಕಡೆ ಬೆಳವಣಿಗೆಗೆ ಮೇಯ್ನ್ ರೀಸನ್ಸೇ ವುಮೆನ್. ಓಕೆನಾ, ಅವರಿಗೆ ಅಂತ ನಾವು ಸ್ವಸಹಾಯ ಸಂಘಗಳಿಗೂ ಕೂಡ ಸಾಲಗಳನ್ನ ಕೊಡ್ತೀವಿ. ನಾವು ಸದ್ಯಕ್ಕೆ ಒಂದು NGO ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಆ NGO ಮೂಲಕ ಯಾರು ಬರ್ತಾರೆ ಅವರಿಗೆ ನಾವು ಅಪ್ ಟು 20 ಲಕ್ಷದವರೆಗೆ ಸಾಲ ಕೊಟ್ಟಿದ್ದೀವಿ. ಆ್ಯಂಡ್ ಅದಕ್ಕೆ NRLM ಸ್ಕೀಮ್ ಅಂಡರ್ ಸಬ್ಸಿಡಿಗಳನ್ನ ಕೂಡ ಕ್ಲೇಮ್ ಮಾಡ್ಬೋದು. ಅದನ್ನು ಪಂಚಾಯತಿಯಲ್ಲಿ ಅಪ್ಲೈ ಮಾಡಬೇಕು. ಸಮ್ಟೈಮ್ಸ್ ಪಂಚಾಯತ್ ಅವರೇ ಬಂದು ನಮ್ಮ ಹತ್ರ ಲಿಸ್ಟ್ ತೊಗೊಂಡು ಸಬ್ಸಿಡಿ ಹಾಕಿದ್ದಾರೆ. ಸೊ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಾ ಇದ್ದೀವಿ. ಮತ್ತು ಸಣ್ಣ ಉದ್ದಿಮೆಗಳಿಗೆ ಹೇಳಿದೆ ಮುದ್ರಾ ಸ್ಕೀಮಲ್ಲಿ ಲೋನ್ಗಳು ಕೊಡ್ತಾ ಇದ್ದೀವಿ. ಅದಲ್ಲದೆ ಈಗ ವಿಕಸಿತ್ ಭಾರತ್ ಅಂತ ಒಂದು ಪ್ರೋಗ್ರಾಮ್ ನಡೀತು ಈಗ ಒಂದು 2 ತಿಂಗಳು ಮುಂಚೆ. ಅದರ ಅಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ವೀಕ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿ ನಾವು ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇರ್ಬೋದು, ಜೀವನ್ ಜ್ಯೋತಿ ಬಿಮಾ, ಅದರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟು ಹಳ್ಳಿಗಳಿರೋ ಎಲ್ಲರ ಹತ್ರನಾದರೂ ಒಂದಾದರೂ ವಿಮೆ ಇರಬೇಕು ಅಂತ ಭಾರತ ಸರ್ಕಾರದ ಗೋಲ್ ಇದೆ, ಗುರಿ ಇದೆ. ನಾವು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆಧಾರ ತಿದ್ದುಪಡಿ ಬಂದು ಅಂದರೆ ಕೆಲವು ಗೌರ್ಮೆಂಟ್ ಇಲಾಖೆಗಳು ಕೂಡ ಮಾಡ್ತಾರೆ, ನಮ್ಮಲ್ಲೂ ಮಾಡ್ತಾರೆ. ಸರಗೂರು ಶಾಖೆಯಲ್ಲೂ ಕೂಡ ಆಧಾರ ಹೊಸದಾಗಿ ಅಪ್ಲೈ ಮಾಡೋದಿರ್ಬೋದು ಅಥವಾ ತಿದ್ದುಪಡಿ ಮಾಡೋದು, ಆ ಕೆಲಸಗಳು ಕೂಡ ಮಾಡ್ತವೆ. ಅದರಲ್ಲಿ ಕೆಲವು ಬದಲಾವಣೆಗಳಿಗೆ ಯಾವುದೇ ಚಾರ್ಜ್ ಇರಲ್ಲ. ಸೊ ಈ ಮೂಲಕನೂ ಹೇಳ್ತೀನಿ, ನಮ್ಮ ಬ್ಯಾಂಕಲ್ಲಿ ಏನಾದರೂ ಬೇರೆ ಯಾರಾದರೂ ಕೆಲಸ ಮಾಡಿಸ್ಕೊಡ್ತೀವಿ ದುಡ್ಡು ಕೊಡಿ ಆ ಥರದ್ದೇನಾದ್ರು ಆಚೆ ನಿಮ್ಮ ಕಂಡು ಬಂದಲ್ಲಿ ಅಂಥದ್ದು ಯಾವುದಕ್ಕೂ ಹೋಗಿ ಕಿವಿಗೊಡದೆ ಡೈರೆಕ್ಟು ನಮ್ಮ ಮ್ಯಾನೇಜರ್ ಇರ್ಬೋದು ಅಥವಾ ನಮ್ಮ ಸ್ಟಾಫ್ ಹತ್ರನೇ ಬಂದು ಮಾತಾಡಿ. ಯಾಕಂದರೆ ನಾನು ಮುಂಚೆನೇ ಹೇಳಿದೆ, ಈ ಬ್ಯಾಂಕು ಜನರ ಬ್ಯಾಂಕು. ಸೊ ಜನರಿಗೆ ಅವಶ್ಯಕತೆ ಇದ್ದು ಎಲಿಜಿಬಲ್ ಇದ್ದವರಿಗೆ ನಾವು ಯಾವುದೇ ರೀತಿಯ ತೊಂದರೆ ಸುಮ್ಮನೆ ಆಮೇಲೆ ಬನ್ನಿ ಆ ಥರ ಎಲ್ಲ ಹೇಳಲ್ಲ. ಸೊ ಯಾರಿಗೆ ಅರ್ಹರಿರ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ, ಅವರಿಗೆ ಯಾವ್ಯಾವ ಹೆಲ್ಪ್ ಮಾಡಬೇಕು, ಸಹಾಯ ಮಾಡೋಕೆ ಅದನ್ನ ಖಂಡಿತ ಮಾಡೇ ಮಾಡುತ್ತೆ ಈ ಬ್ಯಾಂಕು. ಅಷ್ಟಿಲ್ದೇ ಈ ಬ್ಯಾಂಕು ಅರೌಂಡ್ 200 ವರ್ಷದಿಂದ ನಡ್ಕೊಂಡು ಬಂದಿಲ್ಲ. ನೀವು ಭಾರತದ ಪ್ರಗತಿ ನೋಡಿದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್ದು ತುಂಬ ದೊಡ್ಡ ರೋಲ್ ಇದೆ. ಸೊ ಈ ಬ್ಯಾಂಕ್ ಮುಂದಕ್ಕೆ ಹೋದರೆ ದೇಶನೂ ಮುಂದಕ್ಕೆ ಹೋಗುತ್ತೆ, ದೇಶ ಮುಂದಕ್ಕೆ ಹೋಗ್ತಾರೆ ಈ ಬ್ಯಾಂಕು. ಸೊ ನೀವು 2019-20 ನೋಡ್ಬೋದು, ಆಗ ತುಂಬ ಬರ ಬಂದು ರೈತರಿಗೆ ನಷ್ಟ ಆದಾಗ ನಮ್ಮ ಬ್ಯಾಂಕೇ ಹೈಯೆಸ್ಟ್ ಮನ್ನಾ ಮಾಡಿರೋದು. ಇನ್ಫ್ಯಾಕ್ಟ್ ಬೇರೆ ಯಾವ ಬ್ಯಾಂಕ್ಸಲ್ಲೂ ಆ ಸ್ಕೀಮ್ ಇಲ್ಲ. ನೀವು ಕೇಳಿರ್ತೀರ, ಕೇವಲ 1 ಲಕ್ಷಕ್ಕೆ 10% ಮಾತ್ರ ಡಿಸ್ಕೌಂಟ್ ಕೊಟ್ಟಿದ್ವಿ. ಬಟ್ ಅದನ್ನೇ ನಾವು ರೈತರು ಅದನ್ನ ಅಭ್ಯಾಸ ಮಾಡ್ಕೋಬಾರ್ದು. ಯಾಕಂದ್ರೆ ಪದೇ ಪದೇ ಮನ್ನಾ ಮಾಡ್ತಾ ಇದ್ರೆ ಏನಾಗುತ್ತೆ, ದೇಶ ಮುಂದಕ್ಕೆ ಹೋಗಲ್ಲ, ದುಡ್ಡು ಡೈವರ್ಟ್ ಆಗ್ತಾ ಇರುತ್ತೆ. ಸೊ ನೀವು ಬೆಳೆ ಬೆಳೆದ್ರೇನೆ ರೈತರು ಈಗ ಬೇರೆ ನೀವು ಅಕ್ಕಿನ ಮಾರ್ಬೋದು ಅಥವಾ ಬೆಳೆನ ಮಾರ್ಬೋದು. ಸೊ ಅವಾಗ ನೀವು ಬೆಳಿತೀರಾ, ದೇಶನೂ ಬೆಳೆಯುತ್ತೆ, ಇಂಡೈರೆಕ್ಟ್ಲಿ ಸಮಾಜನೂ ಬೆಳೆಯುತ್ತೆ. ಸೊ ನಾವು ಡಿಸಿಪ್ಲಿನ್ಡ್ ಕ್ರೆಡಿಟ್ ಅಂತ ಕರೆದ್ರೆ ಸಾಲ ತೊಗೋಬೇಕು, ಅಷ್ಟೇ ಶ್ರದ್ಧೆಯಿಂದ ಕಟ್ಟಬೇಕು, ಮತ್ತೆ ತೊಗೋಬೇಕು, ಮತ್ತೆ ಕಟ್ಟಬೇಕು. ಆವಾಗಲೇ ಫ್ಯಾಮಿಲಿಗಳು ಡೆವಲಪ್ ಆಗೋ ಸಾಧ್ಯ. ಈಗ ಒಬ್ಬರು ತೊಗೊಂಡು ಕಟ್ಟಲಿಲ್ಲ ಅಂತ ಏನಾಗುತ್ತೆ, ಅದು ಒಂದೊಂದು ಜನ್ರೇಷನ್ಗೆ ಕ್ಯಾರಿ ಆಗಿಬಿಡುತ್ತೆ. ನಾವು ಈಗಲೂ ನೋಡ್ತೀವಿ, ಎಜುಕೇಷನ್ ಲೋನ್ ಬಗ್ಗೆ ನಾನು ಹೇಳಿರಲಿಲ್ಲ ಆವಾಗಲೇ. ಸೊ ವೃತ್ತಿಪರ ಕೋರ್ಸಸ್ಗಳಂದರೆ ನರ್ಸಿಂಗ್ ಇರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್, BCA, MSc, MCA ಇವೆಲ್ಲದಕ್ಕೂ ಕೂಡ 7.5 ಲಕ್ಷದ ತನಕ ಯಾವುದೇ ಸೆಕ್ಯೂರಿಟಿ ಗ್ಯಾರಂಟಿ ಇಲ್ಲದೆ ಲೋನ್ ಕೊಡ್ತೀವಿ. ಈ ಸಂದರ್ಭದಲ್ಲಿ ನಾವು ಏನು ಅಬ್ಸರ್ವ್ ಮಾಡಿದೀವಿ ಅಂತಂದರೆ, ಈಗ ಉದಾಹರಣೆ ತಂದೆ ಅಥವಾ ತಾಯಿ ಜಂಟಿ ಬೇಕು ಎಜುಕೇಷನ್ ಲೋನ್. ಸೊ ತಂದೆದು ಯಾವುದಾದ್ರೂ ಸಾಲ ಮನ್ನಾ ಇದ್ದು ಐದರ್ ನಮ್ಮ ಬ್ಯಾಂಕು ಅಥವಾ ಬೇರೆ ಫೈನಾನ್ಸಸ್ ಎಲ್ಲಾದರೂ ಆಗಿದ್ರೆ ಅವ್ರನ್ನ ನಾವು ಜಂಟಿ ತಗೊಳಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಸಿಸ್ಟಮ್ ಬಿಡಲ್ಲ. ಸೊ ಅವಾಗ ಇನ್ನೊಬ್ಬರನ್ನ ಯಾರನ್ನಾದ್ರೂ ಕೇಳಬೇಕಾಗತ್ತೆ. ಸೊ ಅದಕ್ಕೆ ಏನು ಹೇಳೋದಂದ್ರೆ, ಡಿಸಿಪ್ಲಿನ್ಡ್ ಆಗಿ ನಾವು ಸಾಲ ಕಟ್ಟಿದ್ರೆ ಎಲ್ಲರಿಗೂ ಒಳ್ಳೇದು. ಮೇಯ್ನ್ ಬ್ಯಾಂಕಿಗೆ ಬಿಸ್ನೆಸ್ ಒಂದೇ ಅಲ್ಲ, ಯಾಕಂದ್ರೆ ಬ್ಯಾಂಕಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಇರುತ್ತೆ. ಸೊ ಅದನ್ನ ನಾವು ಕರೆಕ್ಟಾಗಿ ನಿರ್ವಹಿಸಬೇಕಂದ್ರೆ ಅವ್ರ ಕಡೆಯಿಂದನೂ ಅಂದ್ರೆ ಜನರ ಕಡೆಯಿಂದ ನಮಗೆ ಸಹಕಾರ ತುಂಬಾ ಅಗತ್ಯ. ಸರ್, ಆಗಿದೆ ಪ್ರಸ್ತುತ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿರುವಂಥ ಸೇವೆಗಳ ಜೊತೆಗೆ ಮುಂದೆ ಭವಿಷ್ಯದಲ್ಲಿ ಏನಾವುದಾದ್ರೂ ಹೊಸ ಯೋಜನೆಗಳು ಅಥವಾ ಸೇವೆಗಳು ಬರುವಂಥ ಯೋಜನೆ ಇದೆಯಾ ಸರ್? ಭಾರತೀಯ ಸ್ಟೇಟ್ ಬ್ಯಾಂಕ್ ಬಂದು ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬಂದು ಯಾವುದೇ ಹೊಸ ಸ್ಕೀಮ್ ಮಾಡಲಿ, ಮೊದಲು ಅದನ್ನ ಜಾರಿಗೆ ತರೋದು ನಮ್ಮ ಬ್ಯಾಂಕ್ ಮೂಲಕನೇ. ಸೊ ಭಾರತೀಯ ಗೌರ್ಮೆಂಟ್ ಏನು ಸ್ಕೀಮ್ಸ್ಗಳು ಬರುತ್ತೆ ಅವೆಲ್ಲದು ಕೂಡ ನಮ್ಮಲ್ಲಿ ಮೊದಲು ಅವೈಲೇಬಲ್ ಇರುತ್ತೆ. ಸೊ ಅದು ಬಂದಾಗ ನೀವು ಟಿವಿಯಲ್ಲಿ, ಪೇಪರಲ್ಲಿ ಅಥವಾ ನಮ್ಮ ಬ್ರಾಂಚಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ನೋಡ್ತೀರಾ, ಆಗ ಬಂದು ನಮ್ಮನ್ನೇ ಅಪ್ರೋಚ್ ಮಾಡಿ. ಇದಲ್ಲದೆ ಇತ್ತೀಚೆಗೆ ಒಂದು ಸೂರ್ಯಘರ್ ಅಂತ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ಯಾರ್ಯಾರು ಮನೆ ಟೆರೆಸ್ ಇರುತ್ತೆ ಅದ್ರ ಸುಮ್ಮನೆ ಖಾಲಿ ಬಿಟ್ಕೊಂಡಿರ್ತಾರೆ, ಅದ್ರ ಮೇಲೆ ಸೋಲಾರ್ ಪ್ಯಾನಲ್ ಅಳವಡಿಸೋಕ್ಕೆ ನಮ್ಮಲ್ಲಿ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದೀವಿ, ಸೂರ್ಯಘರ್ ಅಂತ ಸ್ಕೀಮ್ ಹೆಸರು. ಅದರಲ್ಲಿ ಸಬ್ಸಿಡಿ ಬರುತ್ತೆ. ಸೊ ನೀವು ಹೆಂಗಂದರೆ ಬಡ್ಡಿ ಪೂರ್ತಿ
ಸಬ್ಸಿಡಿಲಿ ಬಂದಂಗೆ ಆಗುತ್ತೆ. ಸೊ ಟೆಕ್ನಿಕಲ್ ನೀವು ಬರೀ ಅಸಲು ಮಾತ್ರ ಕಟ್ಟಂಗಿರುತ್ತೆ. ಸೊ ಅದ್ರ ಬಗ್ಗೆ ಸ್ಕೀಮ್ ಬಗ್ಗೆ ಯಾರಾದರೂ ಆಸಕ್ತಿ ಇದ್ದರೆ ನಮ್ಮ ಬ್ಯಾಂಕಿಗೆ ಬಂದು ಮಾತಾಡಿ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ತಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಸಿಗ್ತಿರುವಂಥ ಸೇವೆಗಳ ಕುರಿತು, ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೆ ಸರ್. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಒಟ್ಟಾರೆಯಾಗಿ ತಾಲೂಕಿನ ಜನತೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಕುರಿತು ಏನು ಸಂದೇಶವನ್ನು ಹೇಳೋದು ಇಷ್ಟಪಡ್ತೀರಾ ಸರ್? ಭಾರತ ದೇಶ ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಬಟ್ ಆ ಜರ್ನಿಯಲ್ಲಿ, ಆ ದಾರಿಲಿ ಎಲ್ಲರೂ ಮುಂದೆ ಹೋಗ್ಬೇಕನ್ನೋದು ಸರ್ಕಾರಗಳ ಆಶಯ. ಆ ಆಶಯಕ್ಕೆ ಪೂರಕವಾಗಿ ವರ್ಕ್ ಮಾಡೋದು ನಮ್ಮ ಬ್ಯಾಂಕಿನ ಕೆಲಸ. ಸೊ ಆ ಜರ್ನಿಯಲ್ಲಿ ಭಾಗವಹಿಸ್ಬೇಕಂತಂದ್ರೆ ಎಲ್ಲರೂ ಕೂಡ ಬ್ಯಾಂಕ್ ಸಿಸ್ಟಮ್ನಲ್ಲಿ, ಅಂದರೆ ಬ್ಯಾಂಕಿನ ವ್ಯವಸ್ಥೆಗೆ ಬರಬೇಕಾಗೋದು ಈ ಹೊತ್ತಿನ ತುಂಬ ಇಂಪಾರ್ಟೆಂಟ್ ಇಶ್ಯೂ. ಸೊ ಎಲ್ಲರೂ ನಮ್ಮ ಬ್ಯಾಂಕಲ್ಲಿ ಬಂದು ಅಕೌಂಟ್ಗಳನ್ನ ಓಪನ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಜಸ್ಟ್ ಒಂದು ಅಕೌಂಟ್ ಓಪನ್ ಮಾಡೋಕ್ಕೆ 1 ದಿನ ಹಿಡಿಯುತ್ತೆ. ಆ 1 ದಿನ ನೀವು ನಿಮಗೋಸ್ಕರ ಸ್ಪೆಂಡ್ ಮಾಡಿದರೆ ನಿಮ್ಮ ಜನ್ರೇಷನ್ನು, ನಿಮ್ಮ ಮಕ್ಕಳು, ಅವ್ರಿಗೆಲ್ಲರಿಗೂ ಫ್ಯೂಚರಲ್ಲಿ ಏನೇನು ಸರ್ಕಾರಗಳಿಂದ ಸಿಗೋ ಬೆನಿಫಿಟ್ಸ್ ಇರ್ಬೋದು ಅಥವಾ ಅವರ ವೈಯಕ್ತಿಕ ಅವಶ್ಯಕತೆಗಳೇನಿರ್ಬೋದು ಅದೆಲ್ಲದಕ್ಕೂ ನಮ್ಮ ಬ್ಯಾಂಕು ಸಪೋರ್ಟ್ ಆಗಿ ನಿಲ್ಲತ್ತೆ ಅಂತ ಈ ಮೂಲಕ ಹೇಳಿ. ಸರ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ಸರಗೂರಿನ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕರ ಈ ಕರ್ತವ್ಯನ ನಿರ್ವಹಿಸ್ತಿರೋ ಕುರಿತು, ಪ್ರಸ್ತುತ ಬ್ಯಾಂಕ್ನಲ್ಲಿ ಸಿಗ್ತಿರುವಂಥ ಉಳಿತಾಯ ಖಾತೆಗಳ ಮಾಹಿತಿ ಮತ್ತು ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಸಿಗ್ತಿರೋಂಥ ಸೇವೆಗಳಾಗಿರ್ಬೋದು, ಅದರಲ್ಲಿ ವಿಮಾ ಯೋಜನೆಗಳು, ಸಾಲ ಸೌಲಭ್ಯಗಳಾಗಿರ್ಬೋದು, ಮತ್ತು ಪ್ರಸ್ತುತ ಭಾರತೀಯ ಸ್ಟೇಟ್ ಬ್ಯಾಂಕ್ ಯಾವ ರೀತಿಯಲ್ಲ ತನ್ನ ಕಾರ್ಯವ್ಯಾಪ್ತಿಯನ್ನು ಸರಗೂರು ಭಾಗದಲ್ಲಿ ನಿರ್ವಹಿಸ್ತಾ ಬರ್ತಾ ಇದೆ, ಸಾರ್ವಜನಿಕರು ಇಲ್ಲಿ ಇರುವಂಥ ಸೇವೆ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಬ್ಯಾಂಕ್ನೊಂದಿಗೆ ಸಹಕಾರದೊಂದಿಗೆ ತಾವು ಒಂದು ಅಭಿವೃದ್ಧಿಯನ್ನು ಒಂದು ನಿಟ್ಟಲ್ಲಿ ದೇಶದ ಅಭಿವೃದ್ಧಿಗೆ ಒಂದು ಪಾತ್ರವನ್ನು ವಹಿಸಬೇಕು ಅನ್ನೋದು ಕುರಿತು ಒಟ್ಟಾರೆಯಾಗಿ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಬ್ಯಾಂಕ್ನ ಕುರಿತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಸೇವೆಗಳು ಮತ್ತು ಇತರ ಸೌಲಭ್ಯಗಳ ಕುರಿತು ಸರಗೂರಿನ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಶ್ರೀಯುತ ಸಂತೋಷ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30